ಈಗ ಇಲ್ಲಿ ನೋಡಿ, ಈಗ ಎರಡನೆಯ ಸರದಿ ಇವಳು ಮೊಬೈಲನ್ನು ನೋಡಿ ಇವಳದೊಂದು ಉಗುರು ಇನ್ನು ಹೋಗುವವರೆಗೆ ಇವಳು ಬಿಡುವುದಿಲ್ವಾ ಅಂತ ನನಗೆ ತುಂಬ ಭಯಂಕರ ಇಷ್ಟ ಆಗಿದೆ ಉಗುರು. ಸೊ ನೋಡಿ, ನಾನು ನೇಲ್ ಪೇಂಟ್ ಹಾಕಿದೆ. ಈಗ ಯಾವುದು ಬೇಕು ಈಗ ಇಲ್ಲಿ ಆಯ್ಕೆ ನಡೀತಾ ಇದೆ. ಥಟ್ ಅಂತ ಆಯ್ಕೆ ಮಾಡಿ. ಇಲ್ಲಿ ನಿಶಾನಿಗೆ ಮೆಹಂದಿ, ನಿಶಾಲಿಗೆ ಮೆಹಂದಿ ಹಾಕಿದ್ದಾಳೆ ನೋಡಿ. ಮೋನಿಶಾ ಸಿಂಪಲ್ ಆಗಿ ಹಾಕಿದ್ದಾಳೆ. ನಿಶಾನಿಗೆ ಸಿಂಪಲ್ ಮೆಹಂದಿ ಇಷ್ಟ ಅಂತೆ. ಸೊ ತುಂಬ ಇಷ್ಟ ಆಯ್ತಂತೆ. ಯಾರಿಟ್ಟದ್ದು? ಅಯ್ಯಪ್ಪೋ ದೇವರೇ, ಅಕ್ಕನನ್ನು ಹೇಳುವಾಗ ನಿಶಾನ ಮುಖ ಎಲ್ಲ ಚೇಂಜ್ ಆಗ್ತದೆ. ಅವಳಿಗೆ ಅಕ್ಕ ಅಂದರೆ ತುಂಬ ಇಷ್ಟ ಅಲ್ಲ? ಯಾವ ನೋಡಿ, ಇವರು ಕಸ್ಟಮರ್ ಬಂದರು ನೋಡಿ. ಇವರ ಕೈ ಹೀಗೆ, ಇದು ಹೀಗೆ ಇನ್ನು ರಾತ್ರಿ ಕೂಡ ಹೀಗೆ ಇರ್ತದ ಅಂತ. ಈ ನೇಯ್ಲಿ ಇಟ್ಟು ಇವರು ಎಂತ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ನನಗೆ. ಹಾಗೆ ತೋರಿಸ್ಲಿಕ್ಕೆ ಈಗ ನಯನಳಿಗೆ ನೈಲ್ಸ್ ಎಷ್ಟು ಇಷ್ಟ ಆಗಿತ್ತು ಅಂದರೆ ನೋಡಿ, ಇಲ್ಲಿ ಒಬ್ಬಳೇ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ. ಅಂದರೆ ಅದರ ಫೋಟೋ ತೆಗಿತಾ ಇದ್ದಾಳೆ, ಮತ್ತೆ ಮತ್ತೆ ಅದನ್ನು ನೋಡ್ತಾ ಇದ್ದಾಳೆ. ತುಂಬಾ ಇಷ್ಟ ಆಗಿದೆ ನನಗೆ ನೈಲ್ಸ್ ಇಟ್ಟಿರುವಂಥದ್ದು. ಮೋನಿಶಾ ಮತ್ತೆ ಮತ್ತೆ ನೋಡಿ ನೋಡಿ ನಗ್ತಾ ಇದ್ದಾಳೆ. ಹಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ನಾನು ವಿಡಿಯೋ ಮಾಡೋದನ್ನು ನೋಡಿಬಿಟ್ಲು. ಈಗ ನನ್ನಲ್ಲಿ ಹೇಳ್ತಾ ಇದ್ದಾಳೆ, ಮತ್ತೆ ನನ್ನನ್ನು ನೀನು ವಿಡಿಯೋ ಮಾಡ್ತಾ ಇದೆಯಲ್ಲ ಅಂತ. ಹೌದು, ತುಂಬ ಹೊತ್ತಿಂದ ನಯನ ಆಗಾಗ ಅವಳ ನೈಲ್ಸನ್ನು ನೋಡ್ತಾ ಇದ್ಲು. ತುಂಬ ಚೆನ್ನಾಗಾಗಿದೆ ಅಲ್ಲ ಅಕ್ಕ ಅಂತ ಹೇಳ್ತಾ ಇದ್ಲು. ನನಗೆ ಮೆಹಂದಿ ಇಟ್ಟಿದ್ದಾಳೆ ಮೋನಿಶಾ, ಈ ರೀತಿ ಇಟ್ಟಿದ್ದಾಳೆ ನೋಡಿ. ನಾನೇ ಇಟ್ಟೆ ನೋಡಿ, ಇಲ್ಲಿ ಈ ಕಡೆ ಸೆಗಣಿ ಹಾಕಿದಾಗೆ ಆಗಿ ನನಗೆ ನಿದ್ದೆ ಬರ್ತಾ ಇದೆ. ಗಂಟೆ ನೋಡಿ ಇಷ್ಟ ಆಯಿತು. ಇಲ್ಲಿ ನೋಡಿ, ಇವರು ಇನ್ನೂ ಕೂಡ ಮೆಹಂದಿ ಇಡ್ತಾ ಇದ್ದಾಳೆ. ಇವಳು ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ. ನಯನ ಓಕೆ, ನಾನು ಮಲಗ್ತೇನೆ. ಗುಡ್ ನೈಟ್. ನಾಳೆ ಬೆಳಿಗ್ಗೆ ಸಿಗೋಣ. ಇವರು ನಿನ್ನೆ ಮಲ್ಲಿಗೆ ಇಟ್ಕೊಂಡು ಬಂದಿದ್ದಾರೆ ನೋಡಿ. ನಾನು ಈ ರೀತಿ ರೆಡಿಯಾಗಿದ್ದೇನೆ. ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನ್ಕೋತೀನಿ. ಆದರೂ ಇರಲಿ ಅಂತ ಹೇಳ್ತಾ ಇದ್ದಾರೆ ಇವರು. ನೋಡೋಣ ಹೇಗೆ ಅನ್ನಿಸ್ತದೆ ಅಂತ. ಇವರು ಏನು ಮಾಡ್ತಾಯಿದ್ದಾರೆ ಇಲ್ಲಿ? ಮೋನಿಶಾ ಇಲ್ಲ, ರೆಡಿ ಆಗ್ತಾ ಇಲ್ಲ ನೋಡಿ. ಇಲ್ಲಿ ತಾಯಿ ಮಗಳು ರೆಡಿ ಆಗ್ತಾ ಇದ್ದಾರೆ ಅಷ್ಟೇ. ಹಾಗೆ ಮೋನಿಶಾ ಇವತ್ತು ಬರುವುದಿಲ್ಲ ನಮ್ಮ ಜೊತೆ. ಮೋನಿಶನಿಗೆ ಏನಂದರೆ ಕ್ಲಾಸ್ ಇದೆ, ಹಾಗಾಗಿ ಅವಳು ಬರುವುದಿಲ್ಲ. ಸೊ ನಾನು ಈ ರೀತಿ ಕಾಣಿಸ್ತಾ ಇದ್ದಾನೆ ನೋಡಿ. ಇವರ ಔಟ್ಫಿಟ್ ಆಫ್ ದ ಡೇ. ಸೊ ಮಲ್ಲಿಗೆಲ್ಲ ಇಟ್ಟಿದ್ದಾರೆ. ದೇವರ್ ನೋಡಿ ಇಲ್ಲಿ ಇಬ್ರು. So our beautiful ladies are ready to rock the party. ಎಲ್ಲರದು ಫಿಟ್ ಚೆಕ್ ಆಗ್ತಾ ಉಂಟು. ಇವರು ಇವತ್ತು ಫುಲ್ ಜಿಗ್ ಆಗಿದ್ದಾರೆ. ಜಿಗ್ ನಾ ಇಲ್ಲಿದ್ದೇನೆ. ಅಂತೆ. ಸೊ ನಾ ಇಲ್ಲಿದ್ದೇನೆ, ನನಗೆ ಕಾಲೇಜ್. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲ್ಯಾಂಡ್ ಗರ್ಲ್ ವಿತ್ ಮಾಮ್. ಇವತ್ತು ನೋಡಿ, ನಾವು ಮದುವೆಗೆ ರೆಡಿಯಾಗಿದ್ದೇವೆ. ಈ ರೀತಿ ರೆಡಿಯಾಗಿದ್ದೇನೆ ನೋಡಿ. ಆಗಲೇ ಮನುಷ್ಯ ನಿಮಗೆ ನಾನು ಹೇಗೆ ರೆಡಿಯಾಗಿದ್ದೇನೆ ಅಂತ ಸ್ವಲ್ಪ ಹೆವಿ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಚಂದ ಕಾಣ್ತದೆ, ಹೆವಿ ಏನಿಲ್ಲ, ನಾರ್ಮಲ್ ಕಾಣ್ತದೆ. ಹೌದಾ? ನನಗೆ ಜಾಸ್ತಿ ಆಯಿತು ಅಂತ ಅನಿಸ್ತದೆ. ಆದರೂ ಇರಲಿ ಅಂತ ಇಟ್ಟುಬಿಟ್ಟಿದ್ದೇನೆ ನೋಡಿ ಈ ರೀತಿ. ಸೊ ಕ್ಲೌಡ್ಸ್ ನೋಡಿ. ಮಳೆ ಬಂತು ನಿನ್ನೆ ರಾತ್ರಿ ಫುಲ್. ಹಾಗೆ ಇವತ್ತು ಸ್ವಲ್ಪ ಶೆಕೆ ಕಮ್ಮಿ ಉಂಟು. ಹೊರಟ್ವಿ ನೋಡಿ. ಮನುಷ್ಯ ಇವತ್ತು ಬರುದಿಲ್ಲ. ಫೈನಲಿ ನಾವು ಹಾಲ್ಗೆ ತಲುಪಿದೆವು. ಇಲ್ಲಿ ನನ್ನ ಅತ್ತೆಯ
ಅಣ್ಣನ ಹೆಂಡತಿ ಬರ್ತಾ ಇದ್ದಾರೆ ನೋಡಿ. ಇವರು ಹೇಳ್ತಾ ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಸೊ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಹಾಗೆ ಮುಂದೆ ಹೋದೆ. ಅಲ್ಲಿ ನೋಡಬೇಕಿದ್ರೆ ಎಲ್ಲನೂ ರೆಡಿ ಆಗ್ತಾ ಇದೆ. ಹಾಗೆ ಸ್ವಲ್ಪ ವಿಡಿಯೋ ಮಾಡಿದ್ವಿ. ನನ್ನ ಚಿಕ್ಕ ಮಾವನ ಹೆಂಡತಿ ಕೂಡ ಇದ್ದರು. ಹಾಗೆ ಅವರ ಮಕ್ಕಳು ಅವರಲ್ಲೆಲ್ಲ ಮಾತಾಡಿಕೊಂಡು ಈ ಕಡೆ ಬಂದ್ವಿ. ಸ್ವಲ್ಪ ಇಲ್ಲಿ ಹೊರಗಡೆ ಕೂತ್ಕೊಳ್ಳೋಣ ಅಂಥೇಳಿ. ಸೊ ಇಲ್ಲಿ ಕಾರ್ಯಕ್ರಮ ಒಂದೊಂದೇ ನಡೀತಾ ಇದೆ. ಪ್ಲಾಸ್ಟಿಕ್ ಇದೆ ನಾವು ಮಾವನ ಮಗನ ಮದುವೆ ಮುಗಿಸಿ ಹಾಗೆ ಇನ್ನೊಂದು ಮದುವೆಗೆ ಬಂದ್ವಿ. ಸೊ ನನಗೆ ಇಲ್ಲಿ ಆ ದಿನ 2 ಮದುವೆ ಇತ್ತು. ಸೊ ಇದು ಮನೆ ಹತ್ತಿರದವ್ರದ್ದೊಬ್ಬರು ಮದುವೆ, ಹಾಗೆ ಅಲ್ಲಿ ಫಂಕ್ಷನಿಗೆ ಅಂತ ಬಂದ್ವಿ. ಸೊ ಅಲ್ಲಿ ಮುಟ್ಟುವಾಗಲೇ ನಾವು 2:30 ಗಂಟೆ ಆಗಿತ್ತು. ಸೊ ನೋಡಿ ತುಂಬಾ ಜನ ಕಡಿಮೆ ಇದ್ದರು, ಅಂದರೆ ಎಲ್ಲರೂ ಬಂದು ಹೋಗಿ ಆಗಿತ್ತು. ಸೊ ಇಲ್ಲಿ 2 ಮದುವೆ ಇತ್ತು, ಹಾಗಾಗಿ ಎಲ್ಲರಲ್ಲಿ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ ನಾವಿಲ್ಲಿ. ಮನೆಗೆ ಬಂದು ತಲುಪಿದೆವು. ಇವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ, ಯಾಕಂದರೆ ಇವರು ಇದ್ದದ್ರಿಂದ ನಾವು ಅಲ್ಲಿ ತನಕ ಹೋಗಿ ಬಂದ್ವಿ. ಅಯ್ಯೋ ಬಸ್ಸಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲಪ್ಪ ದೇವರೇ. ಇಲ್ಲಿ ಬನ್ನಿ ಅಂತೆ ಒಮ್ಮೆ. ಮನುಷ್ಯನಿಗೆ ಏನೋ ಗಮ್ಮತ್ ಸಿಕ್ತಂತೆ, ಏನು ಅಂತ ಗೊತ್ತಿಲ್ಲ ನನಗೂ ಕೂಡ. ನೋಡಿ ಸೊ ಅದೇನು ಅಂತ ಗೊತ್ತಿಲ್ಲ ನನಗೆ, ಏನೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಖುಷಿಯಲ್ಲಿದ್ದಾಳೆ, ಏನು ಅಂತ ಗೊತ್ತಿಲ್ಲ. ಎನಿ ಹ್ಯಾವ್ ಮದುವೆ ಅಂತೂ ಸೂಪರ್ ಆಗಿತ್ತು. 2 ಮದುವೆಗೆ ಹೋಗಿ ಬಂದ್ವಿ. ಸೊ ವಿಡಿಯೋನ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ತೇನೆ. ನಮ್ಮ ನೈಲ್ಸ್ ನೋಡಿ, ಹಾಗೆ ಮೆಹಂದಿ ನೋಡಿ. ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಎಲ್ಲರೂ ನೋಡ್ತೀರಾ, ಬಟ್ ಲೈಕ್ ಮಾಡೋದನ್ನು ಮರ್ತು ಬಿಡ್ತೀರಾ. ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.